ಈ ವಿಡಿಯೋ ನೋಡುತ್ತಿರುವಂತಹ ಎಲ್ಲರಿಗೂ ಸುಸ್ವಾಗತ. ಕರ್ನಾಟಕ ಸರ್ಕಾರ ಕಡೆಯಿಂದ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿಯೊಂದಿಗೆ ಆದೇಶವನ್ನು ಘೋಷಿಸುತ್ತಾರೆ. ಅದು ಏನಂದ್ರೆ BSc ನರ್ಸಿಂಗ್ ಮತ್ತು GNM ನರ್ಸಿಂಗ್ ನಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಅಲ್ಪಸಂಖ್ಯಾತರ ಸಮುದಾಯಗಳಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ ಮತ್ತು ಪಾರ್ಸಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಅಂದ್ರೆ ತಮ್ಮ ಕೋರ್ಸ್ ಮುಗಿಯುವವರೆಗೂ ಗರಿಷ್ಠ 25,000 ರೂಪಾಯಿಗಳ ಉತ್ತೇಜನ ಮೊತ್ತ ಅಂದ್ರೆ ಪ್ರೋತ್ಸಾಹಧನವನ್ನು ನೀಡಲು ಆದೇಶ ಹೊರಡಿಸಿದೆ. ಈ ಅರ್ಜಿಯು 2025-26ನೇ ಸಾಲಿನಲ್ಲಿ ಪ್ರಾರಂಭವಾಗಿದೆ. ಈ ಅರ್ಜಿ ಸಲ್ಲಿಸುವ ಮುಂಚೆ ಕೆಲವೊಂದು ಕಂಡೀಷನ್ಸ್ ಗಳಿವೆ. ಆ ಕಂಡೀಷನ್ಸ್ ಗಳು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ 25,000 ಉತ್ತೇಜನ ಮೊತ್ತವನ್ನು ಅಂದ್ರೆ ಪ್ರೋತ್ಸಾಹಧನ ಬರುತ್ತೆ. ಆ ಕಂಡೀಷನ್ಸ್ ಗಳು ಯಾವುವು, ಅದಕ್ಕೆ ಬೇಕಾಗುವಂತಹ ಸರಿಯಾದ ಡಾಕ್ಯುಮೆಂಟ್ಸ್ ಗಳು ಯಾವುವು, ಈ ಅರ್ಜಿ ಎಲ್ಲಿವರೆಗೆ ಅವಕಾಶವಿದೆ ಸಲ್ಲಿಸೋಕೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಮಗೆ ತಿಳಿಸ್ತಾ ಹೋಗ್ತೀನಿ. ಈ ಅರ್ಜಿಯು 13/6/2025 ಪ್ರಾರಂಭವಾಗಿದ್ದು 30/9/2025 ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತದೆ. ಈ ಅರ್ಜಿಯನ್ನು ಸಲ್ಲಿಸಲು ಕೆಲವೊಂದು ಕಂಡೀಷನ್ಸ್ ಗಳಿವೆ ಅಂದಿದೆ. ಅವು ಯಾವುವು ಅಂದ್ರೆ ಕಂಡೀಷನ್ ನಂಬರ್ 1, BSc ನರ್ಸಿಂಗ್ ಅಥವಾ GNM ನರ್ಸಿಂಗ್ ಕೋರ್ಸ್ಗಳಿಗೆ ಕಡ್ಡಾಯವಾಗಿ ಗೌರ್ಮೆಂಟ್ ಕೋಟಾದಲ್ಲಿ ಪ್ರವೇಶ ಪಡೆದಿರಬೇಕು. ಅಂದ್ರೆ CET ಮುಖಾಂತರ ಪ್ರವೇಶನ ಪಡೆದಿರಬೇಕು. ಅದೇ ರೀತಿ GNM ನರ್ಸಿಂಗ್ ಏನಿದೆ ಗೌರ್ಮೆಂಟ್ ಕೋಟಾದಲ್ಲಿ ಕೂಡ ಪ್ರವೇಶ ಪಡೆದಿರಬೇಕು. ಹಾಗಿದ್ರೆ ಮಾತ್ರ ಈ 25,000 ರೂಪಾಯಿ ಉತ್ತೇಜನ ಮೊತ್ತ ಬರುತ್ತೆ. ಕಂಡೀಷನ್ ನಂಬರ್ 2, ಮೆರಿಟ್ ಆಧಾರದ ಮೇಲೆ ಉತ್ತೇಜನ ಮೊತ್ತ ಬರುತ್ತೆ. ಮೆರಿಟ್ ಅಂದ್ರೆ ಮುಂದಿನ ವರ್ಷದಲ್ಲಿ 80-90% ಬರಬೇಕೆಂಬುದೇನಿಲ್ಲ. ಕನಿಷ್ಠ 50% ಇದ್ರೂ ಕೂಡ ಈ ಉತ್ತೇಜನ ಮೊತ್ತ ಬರುತ್ತೆ. ಆದ್ರೆ 50% ಗಿನ 1% ಕಡಿಮೆ ಇದ್ರೂ ಈ ಉತ್ತೇಜನ ಮೊತ್ತ ಬರೋದಿಲ್ಲ. ಕಂಡೀಷನ್ ನಂಬರ್ 3, ಕುಟುಂಬದ ವಾರ್ಷಿಕ ಆದಾಯ ಬಂದು 2,50,000 ರೂಪಾಯಿ ಮೀರಿರಬಾರದು. ಕೆಲವು ವಿದ್ಯಾರ್ಥಿಗಳು ಗೌರ್ಮೆಂಟ್ ಕೋಟಾದಲ್ಲಿ ಪ್ರವೇಶ ಪಡೆದಿದ್ದು ಒಳ್ಳೆ ಪರ್ಸೆಂಟೇಜ್ ಇದ್ರೂ ಕೂಡ ಕುಟುಂಬದ ವಾರ್ಷಿಕ ಆದಾಯ ಬಂದು 2,50,000 ಮೀರಿದ್ರೆ ಈ ಉತ್ತೇಜನ ಮೊತ್ತ ಬರುವುದಿಲ್ಲ. ಕಂಡೀಷನ್ ನಂಬರ್ 4, NPCI ಅಂದ್ರೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಇರಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲರದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ. ಬಟ್ ಈ ಮಾತು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಕೆಲವು ವಿದ್ಯಾರ್ಥಿಗೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಆಗಿರೋದು ಗೊತ್ತಿರೋದಿಲ್ಲ. ಇದೇ ಒಂದು ಕಾರಣದಿಂದಾಗಿ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿರುತ್ತೆ ಬಟ್ ಅಕೌಂಟ್ಗೆ ಬಿದ್ದಿರೋದಿಲ್ಲ. ಅದಕ್ಕೋಸ್ಕರ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಆಧಾರ್ ಕಾರ್ಡ್ ಸೀಡಿಂಗ್ ಇದೆಯಲ್ಲ ಅಂತೇಳಿ ಚೆಕ್ ಮಾಡಿಸಿ ಅರ್ಜಿಯನ್ನು ಸಲ್ಲಿಸಿ. ಕಂಡೀಷನ್ ನಂಬರ್ 5, ಈ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವಂತ ಸರಿಯಾದ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಈ ಉತ್ತೇಜನ ಮೊತ್ತವನ್ನು ಬರುತ್ತೆ. ಸೊ ಕೆಲವರು ಏನ್ ಮಾಡ್ತಾರೆ, ಮೊಬೈಲ್ ಅಲ್ಲೇ ಅರ್ಜಿಯನ್ನು ಸಲ್ಲಿಸೋಕೆ ಹೋಗ್ತಾರೆ. ಏನ್ ಬಹಳ ಬಿಡು ಅರ್ಜಿ ಬಹಳ ಈಸಿ ಇದೆ, ಅರ್ಜಿಯನ್ನು ಸಲ್ಲಿಸ್ತೀವಿ, ಮೊಬೈಲ್ ಅಲ್ಲೇ ಫೋಟೋ ತೆಗೆದುಕೊಂಡು ಅಪ್ಲೋಡ್ ಮಾಡ್ತಾರೆ. ಬಟ್ ಈ ಅರ್ಜಿ ಫಿಲ್ ಮಾಡುವಾಗ ಒಂದು ಮಿಸ್ಟೇಕ್ ಆದ್ರೂ ಕೂಡ ಈ ಉತ್ತೇಜನ ಮೊತ್ತ ಬರೋದಿಲ್ಲ. ಸೊ ಮೊಬೈಲ್ ಅಲ್ಲೇ ಫೋಟೋ ತೆಗಿತೀರಿ, ಆ ಟೈಮಲ್ಲಿ ಕೆಲವು ಕಡೆ ಬ್ಲರ್ ಇರುತ್ತೆ, ಕೆಲವು ಕಡೆ ಕತ್ಲು ಇರುತ್ತೆ, ಕೆಲವು ಕಡೆ ಬೆಳಕಿರುತ್ತೆ. ಈ ತರ ಮೊಬೈಲ್ ಅಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡಕ್ ಹೋಗಬೇಡಿ. ಈ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವಂತಹ ಸರಿಯಾದ ಡಾಕ್ಯುಮೆಂಟ್ಸ್ ಒಂದು SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಹಿಂದಿನ ವರ್ಷದಲ್ಲಿ ಪಾಸ್ ಆಗಿರುವಂತಹ ಮಾರ್ಕ್ಸ್ ಕಾರ್ಡ್, ಕಾಲೇಜ್ ಕಡೆಯಿಂದ ಬೋನಫೈಡ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕಾಲೇಜಿನ ಫೀಸ್ ರಿಸಿಪ್ಟ್ ಗಳು ಬೇಕಾಗುತ್ತೆ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದೇ ರೀತಿ ವಾಸಸ್ಥಳ ಅಥವಾ ನಿವಾಸಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳು ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ತಗೊಂಡು ಸೇವಾ ಸಿಂಧುನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಯಾವುದೇ ಡೌಟ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಮಾಹಿತಿ ಬಗ್ಗೆ ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸ್ತಾರೆ. ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗುತ್ತೆ. ಸೊ ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಯಾರು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.